ಆದಷ್ಟು ಬೇಗ ನಮ್ಮ ನೇಕಾರ ಸಮುದಾಯಗಳ ಅಭಿವೃದ್ಧಿ ನಿಗಮ ಒಂದು ಚಾಲನೆ ನೀಡಿ 100 ಕೋಟಿ ರೂಪಾಯಿಗಳನ್ನು ಅನುದಾನ ನೀಡ್ತಾರೆ ಅಂತೇಳಿ ನನಗೆ ವಿಶ್ವಾಸ ಇದೆ. ಮಹಿಳಾ ಮತ್ತು ಪುರುಷರ ಒಂದು ಸಂಘಗಳನ್ನ ರಚನೆ ಮಾಡಬೇಕು. ಇವತ್ತು ನಾವೆಲ್ಲ ಒಂದು ಅನ್ನುವಂಥ ರೀತಿಯಲ್ಲಿ 27 ಸಮುದಾಯಗಳು ಒಟ್ಟಾಗಿ ಕರ್ನಾಟಕ ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟದಿಂದ ರಾಜ್ಯ ಪದಾಧಿಕಾರಿಗಳು ಹಾಗೂ ಜಿಲ್ಲಾ ಅಧ್ಯಕ್ಷರು, ಮಹಿಳಾ ವಿಭಾಗದ ಜಿಲ್ಲಾ ಅಧ್ಯಕ್ಷರು ಹಾಗೂ ಜಿಲ್ಲಾ ಪದಾಧಿಕಾರಿಗಳು ವಿಶೇಷ ರಾಜ್ಯ ಕಾರ್ಯಕಾರಿಣಿ ಸಭೆಯನ್ನು ಇವತ್ತು ಬೆಂಗಳೂರು ಕಾರ್ಪೊರೇಷನ್ ಹತ್ರ ಇರುವ ಸಂಪಂಗಿ ರಾಮನಗರ ತೊಕ್ಟೂರು ಕ್ಷತ್ರಿಯ ಸಮುದಾಯ ಭವನದಲ್ಲಿ ಯಶಸ್ವಿಯಾಗಿ ಒಂದು ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ರಾಜ್ಯಾದ್ಯಂತ ಮೂಲೆಗಳಿಂದ ಬಂದಿರುವ ಎಲ್ಲ ನೇಕಾರ ಬಂಧುಗಳಿಗೆ ನಾನು ವಂದಿಸ್ತಾ ಇದ್ದೇನೆ. ಈ ದಿನ ವಿಶೇಷ ಏನಂದರೆ, ನಾವು ಒಂದು ಸದಸ್ಯತ್ವ ಅಭಿಯಾನವನ್ನು ಮಾಡ್ತಾಯಿದ್ದೇವೆ. ಇಡೀ 31 ಜಿಲ್ಲೆಯಲ್ಲಿ ನೇಕಾರ ಸಮುದಾಯಗಳ ಒಕ್ಕೂಟ ಸಂಘಟನೆ ಇದೆ. ಹಿಂದುಳಿದ ವರ್ಗದಲ್ಲಿ 2ನೇ ಸ್ಥಾನದಲ್ಲಿ ಇಡೀ ರಾಜ್ಯದಲ್ಲಿ ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. 31 ಜಿಲ್ಲೆಯಲ್ಲೂ ಸದಸ್ಯತ್ವ ಹಾಗೂ ಮಹಿಳಾ ವಿಭಾಗದ ಸದಸ್ಯತ್ವ ಹಾಗೂ ರಾಜ್ಯ ಸದಸ್ಯತ್ವ ಆಗಸ್ಟ್ 30ವರೆಗೂ ನಾವು ಅವಧಿಯನ್ನು ನಾವು ವಿಸ್ತರಣೆ ಮಾಡಿ ಒಂದು ಸದಸ್ಯತ್ವನ ಮಾಡಿ ಹೊಸದಾಗಿ ಪುನರ್ರಚನೆಯನ್ನು ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಮಾಡೋರಿದ್ದೇವೆ. ನೇಕಾರ ಸಮುದಾಯಗಳ ಅಭಿವೃದ್ಧಿ ನಿಗಮವನ್ನು ಹಿಂದಿನ ಸರ್ಕಾರದಲ್ಲಿ ಘೋಷಣೆ ಮಾಡಿತ್ತು. ಅದು ಈ ಸರ್ಕಾರದಲ್ಲಿ ನೆನಗುದಿಗೆ ಬಿದ್ದಿದೆ. ಸುಮಾರು 2-3 ಸಲ ನಾವು ಹಿಂದೆ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಆದರೂ ಯಾಕೋ ತಡೆ ಹಿಡಿದಿದ್ದಾರೆ. ಇವಾಗ ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಬಂದಿದ್ದಾರೆ. ಅವ್ರಿಗೆ ನೇಕಾರ ಒಕ್ಕೂಟದಿಂದ ನಾವು ಅಭಿನಂದನೆ ಸಲ್ಲಿಸ್ತೇವೆ. ನಮಗೆ ವಿಶ್ವಾಸ ಇದೆ, ಆದಷ್ಟು ಬೇಗ ನಮ್ಮ ನೇಕಾರ ಸಮುದಾಯಗಳ ಅಭಿವೃದ್ಧಿ ನಿಗಮ ಒಂದು ಚಾಲನೆ ನೀಡಿ 100 ಕೋಟಿ ರೂಪಾಯಿಗಳನ್ನು ಅನುದಾನ ನೀಡ್ತಾರೆ ಅಂತೇಳಿ ನನಗೆ ವಿಶ್ವಾಸ ಇದೆ. ಶಿವಪ್ಪ ಶೆಟ್ಟಿ ಅಂತ ಕರ್ನಾಟಕ ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟದ ಜನರಲ್ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತು ಪ್ರಮುಖವಾಗಿ ಅದೇ ನೋಂದಣಿಯಾಗಿ ಎಲ್ಲ ಜಿಲ್ಲೆಗಳಲ್ಲೂ ಮಹಿಳಾ ಮತ್ತು ಪುರುಷರ ಒಂದು ಸಂಘಗಳನ್ನ ರಚನೆ ಮಾಡಬೇಕು, ಮತ್ತು ಪುನರಾಗಿ ಇದು ಮಾಡಬೇಕು ಅಂತ. ಎರಡನೇದು ಪತ್ರಕರ್ತರನ್ನ ಒಂದು ಸಂಘ ಮಾಡಬೇಕು ಅಂತ ಒಂದು. ಮೂರನೇದು ಇವತ್ತು ಏನು ಕೈಮಗ್ಗ ದಿನಾಚರಣೆ ಬಗ್ಗೆ ಒಂದು. ನಮ್ಮ ಉಮಾಶ್ರೀ ಅವ್ರನ್ನ ಮಂತ್ರಿ ಪದವಿ ಕೊಡಿಸ್ಬೇಕು ನಮ್ಮ ನೇಕಾರ ಕಡೆಯಿಂದ ಅಂತ ಅಂದ್ಬಿಟ್ಟು ಆ ವಿಚಾರವಾಗಿ ಚರ್ಚೆ ಮಾಡಲಿಕ್ಕೆ ಇವತ್ತು ಸೇರಿದ್ದೀವಿ. ನಾ ರಘು ಶ್ರೀನಿವಾಸ್ ಶೆಟ್ಟಿಗಾರ್ ಅಂತ, ಇದರ ಸಂಸ್ಥಾಪನಾ ಕಾರ್ಯಾಧ್ಯಕ್ಷರಾಗಿ ಮತ್ತು ಈಗಲೂ ಕೂಡ ಕಾರ್ಯಾಧ್ಯಕ್ಷರಾಗಿದ್ದೀವಿ. ಇವತ್ತು ಸಮಾಜದ ವಿವಿಧ ರೀತಿಯ ಸರ್ವತೋಮುಖ ಅಭಿವೃದ್ಧಿಗಾಗಿ ಅಧ್ಯಕ್ಷರು ತಮ್ಮ ನಿಲುವು ಮತ್ತು ತಾವು ಏನು ಕ್ರಮವನ್ನು ತಗೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಆ ಪ್ರಕಾರ ನಡೆದು ಬಂದಿದೆ. ಒಂದು ದೊಡ್ಡ ಸಮುದಾಯವನ್ನು, ಈ ರಾಜ್ಯದ ಗಣನೀಯ ಸಮುದಾಯವನ್ನು ರಾಜ್ಯ ಮಟ್ಟದಲ್ಲಿ ಒಟ್ಟಿಗೆ ಸೇರಿಸೋದು, ಒಮ್ಮತಕ್ಕೆ ಬರುವಂತೆ ಮಾಡುವಂಥದ್ದು ದೊಡ್ಡ ಸಮಸ್ಯೆ ಇದ್ದಂಥ ಒಂದು ಇದಿತ್ತು ವಿಷಯ ಅದು. ಆದರೆ ಅವರ ನೇತೃತ್ವದಲ್ಲಿ ನಮ್ಮ ಒಕ್ಕೂಟ ಅದನ್ನು ಒಂದು ಜಾರಿಗೆ ತಂದಿದೆ. ಇವತ್ತು ನಾವೆಲ್ಲ ಒಂದು ಅನ್ನುವಂಥ ರೀತಿಯಲ್ಲಿ 27 ಸಮುದಾಯಗಳು ಒಟ್ಟಾಗಿ ಒಕ್ಕರಲಿಂದ ಹೇಳುವಂಥ ಒಂದು ಹಂತಕ್ಕೆ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ನಾವೆಲ್ಲರೂ ಸೇರಿ ಆ ಕೆಲಸವನ್ನು ಮಾಡಿದ್ದೀವಿ ಅಂತ ಹೇಳಲಿಕ್ಕೆ ನಮಗೆ ಸಂತೋಷ ಆಗ್ತದೆ.